ಪರ್ಮಾಕಲ್ಚರ್ನ ನಾವು ಅಳವಡಿಕೆ ಮಾಡ್ಕೊಂಡಿದ್ದೇವೆ, ಮಾಡಬೇಕು, ಈ ಅಂಶಗಳನ್ನ ನಾವು ನಮ್ಮ ಕೃಷಿ ಭೂಮಿಯಲ್ಲಿ ಅಳವಡಿಕೆ ಮಾಡ್ಕೋಬೇಕಂದಾಗ ಯಾವ ರೀತಿ ಅಂತ ನಮಗೆ ಕೆಲವು ಪ್ರಶ್ನೆಗಳು ಮೂಡುತ್ತೆ. ಸೊ ಪರ್ಮಾಕಲ್ಚರ್ನ ಥಿಯರಿಯಲ್ಲಿ ನಾವು 3 ಅಂಶಗಳನ್ನ ನೋಡ್ತೇವೆ. ಮೊದಲಾಗಿ ಅವನ್ನ ಎಥಿಕ್ಸ್ ಅಂತ ಕರೀತಾರೆ. ಆ 3 ಎಥಿಕ್ಸ್ಗಳಲ್ಲಿ ಮೊದಲನೇದಾಗಿ ಪೀಪಲ್ ಕೇರ್ ಅಂತ ಬರುತ್ತೆ. ಅಂದರೆ ನಾವು ಮನುಷ್ಯರೇ ಅಲ್ವಾ ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋದು, ಪ್ರಾಣಿ ಪಕ್ಷಿಗಳು ಯಾವುದು ಡಿಸ್ಕಷನ್ ಮಾಡೋದಿಲ್ಲ ಇದ್ರ ಬಗ್ಗೆ. ಸೊ ನಾವು ಪೀಪಲ್ ಕೇರ್ ಆ ಒಂದು ಅಂಶ ಬರುತ್ತೆ. ಪ್ರಕೃತಿ ಬಗ್ಗೆ ಯೋಚನೆ ಮಾಡಬೇಕಾದ್ರೆ ನಮಗೆ ಪೀಪಲ್ ಕೇರ್, ಅರ್ತ್ ಕೇರ್ ಅಂತ ಬರುತ್ತೆ ಎರಡನೇದಾಗಿ. ಅರ್ತ್ ಕೇರ್, ಭೂಮಿಯನ್ನು ನಾವು ಕೇರ್ ಮಾಡಬೇಕು ನಮ್ಮ ಕೃಷಿ ಭೂಮಿ ವಿನ್ಯಾಸ ಮಾಡ್ಬೇಕಾದ್ರೆ. ನಂತರ ಫೇರ್ ಶೇರ್ ಅಂತ ಬರುತ್ತೆ, ಹಂಚಬೇಕು. ಏನನ್ನು ಹಂಚಬೇಕು? ನಾನು ಮಾಡಿರೋ ಪ್ರಾಕ್ಟೀಸ್ ಜ್ಞಾನವನ್ನು ಇನ್ನೊಬ್ಬನಿಗೆ ತಿಳಿಸ್ಬೇಕು, ನಾನು ಬೆಳೆದ ಬೆಳೆಯನ್ನು ಇನ್ನೊಬ್ಬನಿಗೆ ಕೊಡಬೇಕು, ನಾನು ಬೆಳೆದ ಬೆಳೆಗೆ ಅವನ ದುಡ್ಡಿಲ್ಲ ಅಂದ್ರೂ ಕೊಡಬೇಕು, ಕೆಲವು ಟೈಮಲ್ಲಿ ನಾನು ಬೆಳೆದಂಥ ಬೆಳೆಯ ಬಿತ್ತನೆ ಬೀಜಗಳನ್ನು ಉಚಿತವಾಗಿ ಕೊಡಲೇಬೇಕು. ಮುಖ್ಯವಾಗಿ ಅದು ಇದೆ. ಕೆಲವು ಅಂಶಗಳನ್ನ ನಾವು ದಾನದ ರೂಪದಲ್ಲೋ ಅಥವಾ ಸಮಾಜದ ಕೆಲವು ವ್ಯಕ್ತಿಗಳಿಗೆ, ಕೆಲವು ಜಾಗಗಳಿಗೆ, ಈಗ ನಿಮ್ಗೆ ಉದಾಹರಣೆಗೆ ಓಲ್ಡ್ ಏಜ್ಗಳಿರುತ್ತೆ ಅಥವಾ ತನಗೆ ಕೊಳ್ಳೋಕ್ಕೆ ಆಗಲಿರ್ತಕ್ಕಂಥ ವ್ಯಕ್ತಿಗಳಿರ್ತಾರೆ. ಆ ದಿನನಿತ್ಯ ಅಲ್ಲದೆ ಇದ್ರೂ ಕೆಲವು ಸಮಯದಲ್ಲಾಗೂ ನಾವು ಅದನ್ನು ಕೊಟ್ಟು ಬರಬೇಕಾದಂಥ ಆ 3 ತತ್ವಗಳನ್ನ ಅವ್ನು ಪ್ರತಿಪಾದನೆ ಮಾಡ್ತಾನೆ. ಜೊತೆಗೆ 12 ಪ್ರಿನ್ಸಿಪಲ್ಗಳನ್ನ ಬರೀತಾನೆ. 12 ಪ್ರಿನ್ಸಿಪಲ್ಗಳಲ್ಲಿ ನಿಮಗೆ ಕೆಲವೊಂದು ಮಾತ್ರ ಎಕ್ಸ್ಪ್ಲೇನ್ ಮಾಡ್ತೇನೆ. ಮೊದಲನೇದು ಅಬ್ಸರ್ವೇಷನ್ ಅಂತ ಇದೆ. ಪ್ರತಿನಿತ್ಯ ನಾವು ಅಬ್ಸರ್ವ್ ಮಾಡಬೇಕು ಹೊಲಗಳನ್ನ. ನಾವು ಯಾವಾಗಲೂ ಒಂದ್ಸತಿ ಹೋಗ್ಬರೋದು. ಈಗಿನ ತಂತ್ರಜ್ಞಾನದಲ್ಲಿ ಉದಾಹರಣೆಗೆ ಡ್ರಿಪ್ ಇರಿಗೇಷನ್ ಇದೆ ಅಲ್ವಾ. ಡ್ರಿಪ್ ಇರಿಗೇಷನ್ ಎಲ್ಲರೂ ಸುಲಭ ಅಂತ ಅನ್ಸುತ್ತೆ. ಡ್ರಿಪ್ ಇರಿಗೇಷನ್ ಬಂದಮೇಲೆ ನಾವು ಕೊನೆ ಗಿಡಗಳನ್ನ ಕೇರ್ ಮಾಡದೆ ಬಿಟ್ಬಿಟ್ಟಿದ್ದೇವೆ. ಪ್ರತಿನಿತ್ಯ ಹೋಗ್ಬರ್ಬೇಕು, ಪ್ರತಿನಿತ್ಯ ಗಿಡಗಳ ಜೊತೆ ಮಾತಾಡಬೇಕು, ಗಿಡಗಳನ್ನ ನಮ್ಮ ಜೊತೆ ಮಾತಾಡ್ಲಿಕ್ಕೆ ಬಿಡಬೇಕು. ಸೊ ಅಬ್ಸರ್ವೇಷನ್ ಅನ್ನೋ ಒಂದು ಅಂಶಕ್ಕೆ ನಾವು ಎಷ್ಟು ಗಂಟೆಗಟ್ಟಲಾದರೂ ಮಾತಾಡ್ಬೋದು. ಸೊ ಇದ್ರ ಜೊತೆಗೆ ನಿಮಗೆ ಕೆಲವು ಪ್ರಿನ್ಸಿಪಲ್ಗಳಲ್ಲಿ ಈ ಏನು 12 ಪ್ರಿನ್ಸಿಪಲ್ಗಳು ಕಟ್ ಮಾಡ್ಬೋದಾ ನಿಮಿಷ. ಪರ್ಮಾಕಲ್ಚರ್ ಮೊದಲನೇ ಪ್ರಿನ್ಸಿಪಲು ಅಬ್ಸರ್ವ್ ಆ್ಯಂಡ್ ಇಂಟ್ರಾಕ್ಟ್ ಅಂತ ಒಂದಿದೆ. ಸೊ ಪ್ರತಿನಿತ್ಯ ನಾವು ನಮ್ಮ ಕೃಷಿ ಭೂಮಿಯಲ್ಲಿ ಆಗುವಂಥ ಬದಲಾವಣೆಗಳು ಸೀಸನ್ ವೈಸು, ಡೇ ವೈಸು ಮತ್ತು ಸಮಯದ, ಈಗ ಬೆಳಿಗ್ಗೆ ಹೆಂಗಿರುತ್ತೆ, ಸಂಜೆ ಹೆಂಗಿರುತ್ತೆ, ಮಧ್ಯಾಹ್ನ ಇರುತ್ತೆ, ಅದನ್ನು ಅಬ್ಸರ್ವ್ ಮಾಡಬೇಕು, ಇಂಟ್ರ್ಯಾಕ್ಟ್ ಮಾಡಬೇಕು. ಉದಾಹರಣೆಗೆ ಇಂಟ್ರಾಕ್ಷನ್ ಅನ್ನೋ ಒಂದು ಪದ ಭಾಳ ಕಡೆನೂ ನಮಗೆ ಒಳಪಡುತ್ತೆ. ಉದಾಹರಣೆಗೆ ಈ ಕೀಟಗಳು ಬಂದಾಗ ಯಾವ ರೀತಿ ಕೆಲಸ ಮಾಡುತ್ತೆ, ಎಷ್ಟೊತ್ತಿಗೆ ಬರುತ್ತೆ, ನಾನು ಯಾವಾಗ ಸ್ಪ್ರೇ ಮಾಡಬೇಕು. ಸೊ ಅದಕ್ಕೆಲ್ಲ ನಿಮ್ಗೆ ಗೊತ್ತಿದೆ. ಕೆಲವರು ಸಾಯಂಕಾಲ ಹೋಗಿ ಔಷಧಿ ಹೊಡಿತಿರ್ತಾರಲ್ವ. ಸೊ ಆ ಒಂದು ಅಂಶದಲ್ಲಿ ಅಬ್ಸರ್ವ್ಡ್ ಇಂಟ್ರಾಕ್ಷನ್ ಅನ್ನೋವಂಥದ್ದು ಪ್ರತಿ ಸೆಕೆಂಡಲ್ಲೂ ನಿಮಗೆ ಯೂಸ್ ಆಗ್ತಾ ಇರುತ್ತೆ. ಈಗ ಉದಾಹರಣೆಗೆ ಈ ಒಂದು ತತ್ವ ಏನಿದೆಯಲ್ಲ, ಮೊದಲನೇ ಪ್ರಿನ್ಸಿಪಲ್ಲು, ಮಾರ್ಕೆಟಲ್ಲಿ ಏನು ಬದಲಾವಣೆ ಆಗ್ತಿದೆ, ಮಾರ್ಕೆಟಲ್ಲಿ ಏನು ಬೇಡಿಕೆ ಇದೆ, ಇದನ್ನು ಅಬ್ಸರ್ವ್ ಮಾಡ್ಬೇಕು ನಾವು. ಕೃಷಿಕ ಅಂದ ತಕ್ಷಣ ಬರೀ ಬೆಳೆದಿದ್ದೇ ಅಲ್ಲ, ಮಾರ್ಕೆಟಲ್ಲಿ ಬೇಡಿಕೆ ಇದೆಯಾ, ನಾನು ಇವಾಗ ಹಾಕಿರಿ ಯಾವ ಹಬ್ಬಕ್ಕೆ ನನಗೆ ಫ್ಲವರ್ ಬರುತ್ತೆ, ಯಾವ ಹಬ್ಬಕ್ಕೆ ನನ್ನ ಕಾಳು ಬರುತ್ತೆ, ಯಾವ ಹಬ್ಬಕ್ಕೆ ನನ್ನ ತರಕಾರಿ ಬರುತ್ತೆ, ಇವೆಲ್ಲವೂ ಸಮೇತ ಅಬ್ಸರ್ವ್ಡ್ ಇಂಟ್ರಾಕ್ಷನ್ ಅನ್ನೋ ಒಂದು ಕಂಟೆಂಟ್ನ ಒಳಪಡುತ್ತೆ. ಆ ಸೈಂಟಿಫಿಕ್ ಆಗಿ ಆ ಒಂದು ಅಂಶನ ನಾವು ಬಳಕೆ ಮಾಡೋದು ಎಲ್ಲರೂ ಕಲಿಬೇಕು. ಬರೀ ಇದು 1 ಗಂಟೆಗೆ ಸಂಬಂಧಪಟ್ಟಿದ್ದಲ್ಲ, 1 ನಿಮಿಷಕ್ಕೆ ಸಂಬಂಧಪಟ್ಟಿದ್ದಲ್ಲ, 1 ವಿಷಯಕ್ಕೆ ಸಂಬಂಧಪಟ್ಟಿದ್ದಲ್ಲ. ಟೋಟಲ್ ಆಗಿ ಈ ಸಮಾಜದಲ್ಲಿ ಬದುಕ್ತೀವಿ ಕೃಷಿಕನಾಗ ಅಂದಾಗ ಆ ಒಂದು ತತ್ವನ ಎಲ್ಲ ಕಡೆನೂ ನಾವು ಬಳಕೆ ಮಾಡೋಕ್ಕೆ ನಾವು ಟ್ರೈ ಮಾಡಬೇಕು. ನಂತರ ನಿಮಗೆ ಎರಡನೇ ಅಂಶವಾಗಿ ಒಬ್ಟೈನ್ ದ ಈಲ್ಡ್ ಅಂತ ಒಂದು ಅಂಶ ಇದೆ. ಸೊ ಒಬ್ಟೈನ್ ದ ಈಲ್ಡ್ ಅಂದರೆ ಏನು? ಈಲ್ಡ್ ಅಂದ ತಕ್ಷಣ ನಮ್ಮ ಮೈಂಡಿಗೆ ಬರೋದು ತೆನೆ, ನಮ್ಮ ಕೃಷಿ ಉತ್ಪನ್ನ, ಎಷ್ಟು ಕಾಳು ಬಿಡ್ತು, ಎಷ್ಟು ಹೂವು ಬಿಡ್ತು, ಎಷ್ಟು ಗೆಡ್ಡೆ ಬಿಡ್ತು ಅಂತ. ಸೊ ನೋಡಿ, ಈಲ್ಡ್ ಅನ್ನೋ ಪದ ಯಾವ ಲೆವೆಲ್ಗೆ ಇವರು ಎಕ್ಸ್ಪ್ಲೇನ್ ಮಾಡ್ತಾರಂದರೆ, ಕೃಷಿಯಲ್ಲಿ ಆ ಒಂದು ಪರ್ಟಿಕ್ಯುಲರ್ ಕ್ರಾಪ್ ಆದ ತಕ್ಷಣ ನಾವು ಒಂದು ವೇಸ್ಟೇಜ್ ಉಳಿಯುತ್ತಲ್ಲ, ಅದು ನಮ್ಗೆ ಈಲ್ಡೆ. ಅದನ್ನು ನಾವು ತಿಪ್ಪೆ ಗೊಬ್ಬರವಾಗಿ ಬಳಕೆ ಮಾಡಿ ನಮ್ಮ ಮಣ್ಣಿನ ಫಲವತ್ತತೆ ಹೆಚ್ಚಿಸ್ಬೋದು. ನಂತರ ಅಲ್ಲಿರ್ತಕ್ಕಂಥ ಫ್ಲವರ್ಗಳು, ಏನು ಹೂಗಳಿರುತ್ತಲ್ವ, ಅದರ ಮಕರಂದವನ್ನು ಹೀರಿ ಜೇನುಹುಳುಗಳು ಸಮೇತ ಜೀವನ ಮಾಡುತ್ತೆ, ಅದರ ಈಲ್ಡನ್ನು ಇನ್ಕ್ರೀಸ್ ಮಾಡ್ಕೊಳುತ್ತೆ. ಹಿಂಗೆ ಒಂದಕ್ಕೊಂದು ಲಿಂಕ್ ಆಗಿ ಈಲ್ಡ್ ಅನ್ನೋ ಅಂಶ ಎಲ್ಲ ಕಡೆನೂ ನಾವು ಅಬ್ಸರ್ವ್ ಮಾಡ್ಬೋದು ಅದರಲ್ಲಿ. ನಂತರ ಕ್ಯಾಚ್ ಆ್ಯಂಡ್ ಸ್ಟೋರ್ ದ ಎನರ್ಜಿ ಅಂತ ಒಂದು ಅಂಶ ಇದೆ. ಕ್ಯಾಚ್ ಆ್ಯಂಡ್ ಸ್ಟೋರ್ ದ ಎನರ್ಜಿ ಅಂದರೆ ಫಸ್ಟ್ ಎದುರಾಗಿ ನಾವು ನೀರನ್ನು ಕ್ಯಾಚ್ ಮಾಡ್ತೀವಿ, ಅದನ್ನು ಸ್ಟೋರ್ ಮಾಡ್ತೀವಿ. ನಂತರ ನಮ್ಮ ಕೃಷಿ ಭೂಮಿಯಲ್ಲಿ ಝೋನ್ 1ನಲ್ಲಿ ನಮಗೆ ಲೈವ್ ಸ್ಟಾಕ್ ಇದೆ. ಲೈವ್ ಸ್ಟಾಕಲ್ಲಿ ಪ್ರಾಣಿ ಪಕ್ಷಿಗಳ ತ್ಯಾಜ್ಯ ಏನು ಬರುತ್ತಲ್ಲ, ಆ ಒಂದು ತ್ಯಾಜ್ಯವನ್ನು ಗೊಬ್ಬರವಾಗಿ ಬಳಕೆ ಮಾಡ್ತೀವಿ, ಕಾಂಪೋಸ್ಟ್ ಮಾಡ್ತೀವಿ, ಬಯೋಗ್ಯಾಸ್ಗೆ ಯೂಸ್ ಮಾಡ್ತೀವಿ. ಬಯೋಗ್ಯಾಸಿಂದ ನಾವು ಅಡಿಗೆಗೆ ಇಂಧನವಾಗಿ ಬಳಕೆ ಮಾಡ್ತೀವಿ. ಹಿಂಗೆ ಆ ಒಂದು ಅಂಶ ಎಲ್ಲ ಕಡೆ ನಿಮಗೆ ನೋಡ್ತಾ ಹೋಗ್ಬೋದು. ಜೊತೆಗೆ ಈಲ್ಡಲ್ಲಿ ನಮಗೆ ಕಾಳನ್ನು ಸಮೇತ ಕೌಂಟ್ ಆಗುತ್ತೆ. ಬಿತ್ತನೆ ಬೀಜ ಬಳಕೆ ಮಾಡ್ತೀವಿ. ಈಲ್ಡ್ ಅಂದರೆ ಕೇವಲ ನಮ್ಮ ತಲೆಯಲ್ಲಿ ಏನು ತುಂಬಿತ್ತು, ಕೃಷಿ ಉತ್ಪನ್ನನೇ ತುಂಬಿತ್ತು. ಸೊ ನಂತರ ನಿಮಗೆ ಯೂಸ್ ಆ್ಯಂಡ್ ವ್ಯಾಲ್ಯೂ ರಿನ್ಯೂವಬಲ್ ರಿಸೋರ್ಸ್ ಅಂತ ಇದೆ. ಸೊ ಏನಿದು ರಿನ್ಯೂವಬಲ್ ರಿಸೋರ್ಸ್ ಅಂದರೆ, ಕೃಷಿ ಭೂಮಿಯಲ್ಲಿ ನಾವು ಎಲೆಕ್ಟ್ರಿಸಿಟಿನ ಜಾಸ್ತಿ ಬಳಕೆ ಮಾಡಬಾರ್ದು. ಈಗ ನಾವೇನು ಸರ್ಕಾರ ಕೊಟ್ಟಿರ್ತ ಕರೆಂಟ್ನ ಬಳಕೆ ಮಾಡ್ತೀವಲ್ಲ, ಆದಷ್ಟು ಸೋಲಾರ್ ಪವರ್ನ, ಅಥವಾ ಪಾಸಿಬಿಲಿಟೀಸ್ ಇತ್ತು ಅಂದರೆ ನಿಮ್ಮ ಕೃಷಿ ಭೂಮಿಯಿಂದ ಎತ್ತಲಿಕ್ಕೆ
ಈಗ ಹೊಸದಾಗಿ ವಿತೌಟ್ ಎಲೆಕ್ಟ್ರಿಸಿಟಿ ಪಂಪ್ಗಳು ಸಿಗ್ತಾ ಇದೆ, ಹೈಡ್ರೋಲಿಕ್ ಪಂಪ್ಗಳು, ಅವನ್ನ ಬಳಕೆ ಮಾಡೋಂಥ ತಂತ್ರಗಳನ್ನ ನಾವು ಯೂಸ್ ಮಾಡಬೇಕು. ಕಾರಣ ಏನು ಅಂದರೆ ಇದು ಒಂದು ಪೂರಕವಾಗಿ, ಪ್ರಕೃತಿಗೆ ಪೂರಕವಾಗಿರಲಿ ಅಂತ ಈ ಒಂದು ವ್ಯವಸ್ಥೆನ ಅಥವಾ ಈ ಒಂದು ಅಂಶವನ್ನು ಸೇರಿಸಿದ್ದಾರೆ. ಅಪ್ಲೈ ಸೆಲ್ಫ್ ರೆಗ್ಯುಲೇಷನ್ ಆ್ಯಂಡ್ ಅಕ್ಸೆಪ್ಟ್ ದ ಫೀಡ್ಬ್ಯಾಕ್ ಅಂತ ಒಂದಿದೆ. ಈ ಒಂದು ಕಂಟೆಂಟಲ್ಲಿ ನಾವೇನು ನೋಡ್ಬೇಕಂದ್ರೆ, ನಮ್ಮ ಪರ್ಮಾಕಲ್ಚರಲ್ಲಿ ನಾವು ಪೆಸ್ಟ್ಗಳನ್ನ ಕಂಟ್ರೋಲೇ ಮಾಡೋದಿಲ್ಲ, ಪೆಸ್ಟಿಸೈಡ್ಗಳನ್ನ ಬಳಕೆನೇ ಮಾಡೋವಾಗಿಲ್ಲ. ಅದಕ್ಕೆ ಪೂರಕವಾಗಿ ವ್ಯವಸ್ಥೆನ ಕ್ರಿಯೇಟ್ ಮಾಡಿಕೊಡ್ಬೇಕು. ಅದರಲ್ಲಿ ತುಂಬ ದೊಡ್ಡ ಮಟ್ಟದ ಎಕ್ಸ್ಪ್ಲನೇಷನ್ ಇದೆ. ಅದನ್ನು ಪ್ರಾಕ್ಟಿಕಲಾಗಿಯೇ ಮಾಡಬೇಕೇನಾಗ ಹೇಳಲಿಕ್ಕೆ ಸ್ವಲ್ಪ ಕಷ್ಟ. ಕಾರಣ ಏನು ಅಂದರೆ, ಈಗ ಉದಾಹರಣೆಗೆ ಕೀಟಗಳು ಬರುತ್ತೆ, ಕೀಟಗಳು ಬಂದಾಗ ಕೀಟಗಳು ತಿನ್ನುವಂಥ ಪ್ರಾಣಿ ಅದು ಪಕ್ಷಿ, ನೀವು ಪಕ್ಷಿಗೆ ವ್ಯವಸ್ಥೆ ಮಾಡಿಕೊಡ್ಬೇಕು. ಸೊ ಈ ಥರ ತುಂಬ ಅಂಶಗಳು ನಾವು ಅದರಲ್ಲಿ ಹುಡುಕ್ತಾ ಹೋಗ್ಬೋದು. ಅಥವಾ ಕೀಟಗಳು ಬರದೇ ಇರೋ ಹಾಗೆ ನಾವು ಹೇಗೆ ತಡೆಗೋಡೆಯನ್ನು ನಿರ್ಮಾಣ ಮಾಡ್ತೇವೆ. ಉದಾಹರಣೆಗೆ ನಮ್ಮ ಒಂದು ಪರ್ಮಾಕಲ್ಚರಲ್ಲಿ ವೆಜಿಟೇಬಲ್ ಬೆಡ್ಸಲ್ಲಿ ಮೋನೋಕ್ರಾಪ್ ಇರೋದೇ ಇಲ್ಲ, ಸುಮಾರು ಬೆಳೆಗಳಿರುತ್ತೆ. ಅದರಲ್ಲಿ ನಿಮಗೆ ಫ್ಲವರ್ಸ್ನ ಯೂಸ್ ಮಾಡ್ತೇವೆ, ನಂತರ ಕಾಮಕಸ್ತೂರಿ ಬೀಜ ಅಥವಾ ಚೆಂಡು ಹೂವು, ಹೀಗೆ ಕೀಟಗಳನ್ನ ಒಂದು ಕಡೆಗೆ ಕುಂದಿರಿಸಿ ಅವನ್ನ ಅಲ್ಲೇ ಸಪ್ರೆಸ್ ಮಾಡುವಂಥ ನಾವು ವ್ಯವಸ್ಥೆ ಮಾಡ್ತೇವೆ. ಈ ಸ್ಪ್ರೇ ಅನ್ನುವಂಥದ್ದು ಅದು ಸಾವಯವ ಅಥವಾ ಆರ್ಗ್ಯಾನಿಕ್ ಸ್ಪ್ರೇಗಳನ್ನ ನಾವು ಇನ್ನೇನು ನಮ್ಮ ಕೈಲಿ ಆಗ್ತಿಲ್ಲ ಅನ್ನೋದು ಮಾತ್ರ ನಾವು ಅದನ್ನು ಪ್ರಯೋಗ ಮಾಡಬೇಕು ವಿನಃ ಆ ಒಂದು ಪ್ರಾಣಿ ಪಕ್ಷಿಗಳು ಕೀಟಗಳು ಅವು ಸಸ್ಟೈನ್ ಆಗಲಿಕ್ಕೆ ಅಲ್ಲಿ ಬಂದು ಅವೇ ಅದನ್ನು ಕಡಿಮೆ ಎಫೆಕ್ಟ್ ನಮ್ಮ ಆಹಾರ ಪದ್ಧತಿ ಮೇಲೆ ಬೀಳೋ ಹಾಗೆ ಒಂದು ಟೋಟಲ್ ಒಂದು ವ್ಯವಸ್ಥೆನ ಸೃಷ್ಟಿಸಿರ್ತೀವಿ ಪರ್ಮಾಕಲ್ಚರ್ ಡಿಸೈನಲ್ಲಿ. ಸೊ ಆ ಪಾಯಿಂಟನ್ನು ನಾವು ಈ ಏನು ಅಪ್ಲೈ ಸೆಲ್ಫ್ ರೆಗ್ಯುಲೇಷನ್ ಅಕ್ಸೆಪ್ಟ್ ದ ಫೀಡ್ಬ್ಯಾಕ್ ಅನ್ನೋ ಒಂದು ಏನು ಅಂಶದಲ್ಲಿ ನೋಡ್ತೇವೆ. ನಂತರ ಡಿಸೈನ್ ಫ್ರಮ್ ಪ್ಯಾಟ್ರನ್ಸ್ ಟು ಡೀಟೇಲ್ಸ್ ಅಂತ ಒಂದಿದೆ ಅಂಶ. ಸೊ ನಾವು ಈ ಪರ್ಮಾಕಲ್ಚರ್ ಅಂತದ್ದು ಎಲ್ಲ ಇನ್ಸ್ಪೈರ್ಡ್ ಬೈ ಫಾರೆಸ್ಟ್. ಸೊ ಏನು ಮಾಡಿದ್ರು, ಬಿಲ್ ಮಾಲಿಸನ್ ಅನ್ನೋ ವ್ಯಕ್ತಿ ಕಾಡಲ್ಲಿ ಹೋದಾಗ ಯಾಕೆ ಈ ಕಾಡಲ್ಲಿ ರೋಗ ಬೀಳ್ತಾ ಇಲ್ಲ, ಸೊ ಇಲ್ಲಿ ಯಾವುದು ಒಂದು ವ್ಯವಸ್ಥೆ ಇದಕ್ಕೆ ಕೆಲಸ ಮಾಡ್ತಿದೆ, ಇಲ್ಲಿನ ಯಾವ ಅಂಶವನ್ನು ನಾನು ನನ್ನ ಕೃಷಿ ಭೂಮಿಗೆ ಅಳವಡಿಕೆ ಮಾಡ್ಬೋದು. ಇದರಲ್ಲಿ ಒಂದು ಲೈನನ್ನು ಆಡ್ ಮಾಡ್ತೇನೆ. ನಾವು ರೈತರು ಏನು ನೈಸರ್ಗಿಕ ಕೃಷಿಕರು ಕಾಡಿನ ನ್ಯಾಚುರಲ್ ಅಂಶಗಳೇನಿದೆಯೋ ಅದರ ಅಲ್ಪ ಅನುಕರಣೆನ ನಾವು ಮಾಡಬೇಕು ಅಂತ ಇದೆ, ಮಿಮಿಕ್ ಮಾಡಬೇಕಂತ ಇದೆ. ಸೊ ಅದರಲ್ಲಿ ಈ ಒಂದು ಪಾಯಿಂಟ್ ಭಾಳ ದೊಡ್ಡ ಮಟ್ಟದಲ್ಲಿ ಬಳಕೆ ಆಗುತ್ತೆ. ನಂತರ ನಿಮಗೆ ಇಂಟಿಗ್ರೇಟೆಡ್ ರಾದರ್ ದೆನ್ ಸೆಗ್ರಿಗೇಟ್ ಅಂತ ಒಂದು ಅಂಶ ಇದೆ. ಏನು ಇದು 8ನೇ ಅಂಶ, ಅದು ಏನು ಹೇಳುತ್ತೆ? ಈಗ ನಾವು ಹಳ್ಳಿಗಳಲ್ಲಿ ನೋಡ್ತೇವೆ, ಹೊಲ ಇರೋದು ಊರೊಳಗಡೆ, ಕೊಟ್ಟಿಗೆ ಇರೋದು ಮನೆ ಹಿಂದ್ಗಡೆ, ಪ್ರತಿನಿತ್ಯ ತೊಗೊಂಡೋಗಿ ಕೆಲಸ ಮಾಡಿ ಬರ್ಲಿಕ್ಕೆ 2 ಗಂಟೆ ಟ್ರಾವೆಲ್ಲೇ ಹೋಗ್ತಿದೆ. ಸೊ ನಾವು ಇದನ್ನ ಏನು ಮಾಡ್ತೀವಿ, ಕೃಷಿ ಭೂಮಿ ಮೇಲೆ ವಾಸ ಮಾಡಬೇಕಾದ್ರೆ ಎಲ್ಲ ಅಂಶಗಳಲ್ಲೇ ಸೇರಿಕೊಂಡಾಗ ಅದರ ಎಫಿಷಿಯನ್ಸಿ ಇನ್ಕ್ರೀಸ್ ಆಗುತ್ತೆ. ಹಸುಗಳು ಅಥವಾ ನಿಮ್ಮ ಲೈವ್ ಸ್ಟಾಕ್ ಏನಿದೆಯೋ ಅದರ ಒಂದು ಎಫಿಷಿಯನ್ಸಿ ಇನ್ಕ್ರೀಸ್ ಆಗುತ್ತೆ. ಆ ಸಮಯ ಮೇನಾಗಿ ನೋಡಿ, ಎಷ್ಟು ಸಮಯ ನಾವು ಉಳಿಸ್ಬೋದು ಕೃಷಿ ಭೂಮಿಯಲ್ಲಿ, ಎಷ್ಟು ಕೂಲಿ ಆಳುಗಳ ಮೇಲೆ ಡಿಪೆಂಡೆನ್ಸಿನ ಕಡಿಮೆ ಮಾಡ್ಬೋದು. ಈ ಒಂದು ಅಂಶವನ್ನು ನಾವು ಈ ಒಂದು ಪರ್ಟಿಕ್ಯುಲರ್ ಇದರಲ್ಲಿ ಕಾಣ್ಬೋದು. ಈ 8ನೇ ಪ್ರಿನ್ಸಿಪಲಲ್ಲಿ ನಾವು ಕಾಣ್ಬೋದು. ಯೂಸ್ ಸ್ಮಾಲ್ ಆ್ಯಂಡ್ ಸ್ಲೋ ಸಿಸ್ಟಮ್ಸ್ ಅಂತ ಇದೆ. ಅಂದರೆ ಯಾವುದೇ ಒಂದು ಹೊಸ ಪದ್ಧತಿನ ನಾವು ಕೃಷಿ ಭೂಮಿಗೆ ತರಬೇಕಾದ್ರೆ ಲಾರ್ಜ್ ಸ್ಕೇಲಲ್ಲಿ ತೊಗೊಳಕ್ಕೆ ಹೋಗಬಾರ್ದು, ಫಸ್ಟ್ಗೆ ಹಂತವಾಗಿ ಮಾಡಬೇಕು ಅನ್ನೋಂಥದ್ದು ಈ ಒಂದು ಪ್ರಿನ್ಸಿಪಲ್ನ ಉದ್ದೇಶ. ಯೂಸ್ ಆ್ಯಂಡ್ ವ್ಯಾಲ್ಯೂ ಡೈವರ್ಸಿಟಿ ಅಂತ ಒಂದಿದೆ. ಇದರಲ್ಲಿ ಉದಾಹರಣೆಗೆ ನಿಮಗೆ ಲೈವ್ ಸ್ಟಾಕ್ ವಿಚಾರಕ್ಕೆ ಬಂದಾಗ ಒಂದು ಎಕ್ಸ್ಪ್ಲೇನ್ ಮಾತ್ರ ಕೊಡ್ತೇನೆ. ಲೈವ್ ಸ್ಟಾಕ್ ವಿಚಾರಕ್ಕೆ ಬಂದಾಗ ಎತ್ತುಗಳನ್ನ ಸಾಕ್ತೇವೆ. ಎತ್ತುಗಳನ್ನ ನಾವು ದುಡಿಮೆ ಮಾಡ್ಲಿಕ್ಕೆ ಒಂದೇ ಅಲ್ಲ ತಂದಿರೋದು, ಅದರಿಂದ ಸಗಣಿ ಬರುತ್ತೆ. ನಮಗೆ ಗಾಡಿಗೆ ಬಳಕೆ ಮಾಡ್ತೇವೆ, ಟ್ರಾನ್ಸ್ಪೋರ್ಟೇಷನ್ ಯೂಸ್ ಆಗುತ್ತೆ. ಇವೆಲ್ಲವೂ ಈ ಅಂಶದಲ್ಲಿ ಬರ್ತಾ ಹೋಗುತ್ತೆ. ನಮ್ಮ ಒಂದು ಕೃಷಿ ಪದ್ಧತಿಯಲ್ಲಿ ಏನು ಮುಂಚೆ ಇತ್ತೋ ಯಂತ್ರಗಳ ಬಳಕೆ ಇಲ್ದಂಗೆ ಆ ಒಂದು ವ್ಯವಸ್ಥೆನ ನಾವು ಇದ್ರಲ್ಲಿ ನೋಡ್ಬೋದು. ಮಲ್ಟಿಪರ್ಪಸ್ ಅಂತ ಒಂದು ವಾಕ್ಯದಲ್ಲಿ ಕಲಿಬೋದು. ಏನೇ ಒಂದು ಇನ್ಸ್ಟ್ರೂಮೆಂಟ್ ತೊಗೋಬೇಕಾದ್ರೂ ಒಂದು ಜಾಗದಲ್ಲಿ ನಾವೇನೋ ಒಂದು ಪದ್ಧತಿನೋ ಅಥವಾ ಒಂದೇನೋ ಡಿಸೈನ್ ಮಾಡ್ಬೇಕಾದ್ರೆ ಮಲ್ಟಿಪರ್ಪಸ್ ಇರೋ ಹಾಗೆ ನಾವು ಸೃಷ್ಟಿ ಮಾಡ್ಕೋಬೇಕು ಆ ಒಂದು ಕೃಷಿ ಭೂಮಿಯನ್ನು. ಆ ಒಂದು ಪ್ರಿನ್ಸಿಪಲಲ್ಲಿ ಈ ಒಂದು ಪ್ರಿನ್ಸಿಪಲಲ್ಲಿ ಆ ಅಂಶಗಳನ್ನ ನಾವು ನೋಡ್ಬೋದು. ಯೂಸ್ ಎಡ್ಜಸ್ ಆ್ಯಂಡ್ ವ್ಯಾಲ್ಯೂ ದ ಮಾರ್ಜಿನ್ಸ್ ಅಂತ ಒಂದು ಪ್ರಿನ್ಸಿಪಲ್ ಇದೆ. ನಮ್ಮ ಕೃಷಿ ಭೂಮಿಯ ಎಡ್ಜ್ಗಳನ್ನ ನಾವು ತುಂಬ ಅಸಡ್ಡೆಯಾಗಿ ನೋಡ್ತೇವೆ, ಅವು ಇಂಪಾರ್ಟೆಂಟ್ ಅಲ್ಲ ನಮಗೆ, ಬಟ್ ತುಂಬ ಎನರ್ಜಿ ಅಲ್ಲೇ ಇರುತ್ತೆ. ಕಾರಣ ಏನು ಅಂದರೆ ಈ ಬಾರ್ಡ್ರ್ಗಳಲ್ಲಿ ತುಂಬ ಹುಲ್ಸಾಗಿ ಬೆಳೆದಿರುತ್ತೆ ಕಳೆ. ಕಾರಣ ಏನು ಅಂದರೆ ಅಲ್ಲಿ ಬದು ಇರುತ್ತೆ, ಆ ಬದುಗಳಲ್ಲಿ ತುಂಬ ಕಳೆ ಬೆಳೆಯುತ್ತೆ. ಆ ಕಳೆ ಜಾಗಕ್ಕೆ ನಮ್ಮ ಬೆಳೆ ಬೆಳೆದ್ರೆ ಅಲ್ಲೇ ನಮಗೆ ಎನರ್ಜಿ ಸಿಕ್ತು, ನಮ್ಗೆ ರಿಟರ್ನ್ ಸಿಕ್ತು. ಸೊ ಈ ಒಂದು ಪ್ರಿನ್ಸಿಪಲ್ಲು ಆ ಅಂಶವನ್ನು ಪ್ರತಿಪಾದನೆ ಮಾಡುತ್ತೆ. ಈ ಥರ ನೀವು ಯೋಚನೆ ಮಾಡ್ತಾ ಹೋಗಿ ಎಲ್ಲಿ ಇದು ಈ ಪ್ರಿನ್ಸಿಪಲ್ ಅಪ್ಲೈ ಆಗುತ್ತೆ, ಎಲ್ಲಿ ನಾನು ಅಪ್ಲೈ ಮಾಡ್ಬೋದು. ಸೊ ನಿಮಗೆ ಉದಾಹರಣೆಗಳು ಕೊಡ್ತಾ ಹೋದರೆ ತುಂಬ ಎಕ್ಸಾಂಪಲ್ ನಿಮಗೆ ಪ್ರಾಕ್ಟೀಸ್ ಮಾಡ್ತಾ ದಿನನಿತ್ಯ ಬರ್ತಾ ಹೋಗುತ್ತೆ. ಕ್ರಿಯೇಟಿವ್ ಯೂಸ್ ಆ್ಯಂಡ್ ರೆಸ್ಪಾಂಡ್ ಟು ಚೇಂಜ್ ಅಂತ ಒಂದಿದೆ. ಸೊ ಯಾವುದೇ ಒಂದು ಪ್ರೊಸೆಸ್ನ ಮಾಡಿದಾಗ ಕೃಷಿ ಭೂಮಿಯಲ್ಲಿ ಅಲ್ಲಿ ಚೆನ್ನಾಗಾಯ್ತಾ ಅದನ್ನು ಇನ್ನು ಉತ್ಕೃಷ್ಟ ಮಟ್ಟಕ್ಕೆ ತೊಗೊಂಡೋಗ್ಲಿಕ್ಕೆ ನೋಡಿ. ಚೆನ್ನಾಗಾಗಲಿಲ್ವಾ, ಏನು ಮಾರ್ಪಾಡುಗಳನ್ನ ಮಾಡ್ಬೋದು, ಆ ಒಂದು ಪ್ರಿನ್ಸಿಪಲ್ ಅದನ್ನು ಪ್ರತಿಪಾದನೆ ಮಾಡುತ್ತೆ.
ಆ್ಯಕ್ಚುಲಿ ಈ ಪ್ರಿನ್ಸಿಪಲ್ಗಳನ್ನ ಕೇಳೋದ್ರಿಂದ ಏನು ದೊಡ್ಡ ಮಟ್ಟದ ಎಫೆಕ್ಟ್ ಬೀರಲಾರ್ದು. ಆ ಒಂದು ಜಾಗಕ್ಕೆ ಹೋಗಿ ದಿನನಿತ್ಯ ಪ್ರಾಕ್ಟೀಸ್ ಮಾಡೋದ್ರಿಂದ ಅದರ ಮಹತ್ವ ನಮಗೆ ತಿಳಿತಾ ಹೋಗುತ್ತೆ. ಥಿಯರಿ ಅನ್ನುವಂಥದ್ದು ಪ್ರಾಕ್ಟಿಕಲ್ನ ರೂಪ ಪಡೆದಾಗಲೇ ಅದರ ಎಫೆಕ್ಟ್ ಗೊತ್ತಾಗೋದು, ಅದರ ಬದಲಾವಣೆ ಗೊತ್ತಾಗೋದು. ಸಾವಯವ ಅಂಶದಲ್ಲಿ ಅಥವಾ ನೈಸರ್ಗಿಕವಾಗಿ ನಾವು ಬೆಳೆದಂಥ ರುಚಿನ ನಾವು 1 ವರ್ಷದಲ್ಲಿ 2 ವರ್ಷದಲ್ಲಿ ಕಾಣಲಿಕ್ಕೆ ಚಾನ್ಸೇ ಇಲ್ಲ. ಕನಿಷ್ಠ ಅದು 4-5 ವರ್ಷ ನೀವು ಪ್ರಾಕ್ಟೀಸ್ ಮಾಡಿದ ಮೇಲೆ ಅದರ ರಿಯಾಕ್ಷನ್ಸು ನಿಮ್ಮ ಆರೋಗ್ಯದ ಮೇಲೆ ಬೀರೋದಾಗಲಿ, ತಿನ್ನಂಥ ವ್ಯಕ್ತಿಯ ಆರೋಗ್ಯ ಆಗಲಿ, ಪ್ರಾಣಿ ಪಕ್ಷಿಗಳ ಸಂತೋಷ ಆಗಲಿ, ಅದನ್ನು ನಾನು ನನ್ನ ಕೃಷಿ ಭೂಮಿಯಲ್ಲಿ ಅನುಭವಿಸ್ತಿದ್ದೇನೆ. ದಯವಿಟ್ಟು ವಿಸಿಟ್ ಮಾಡಿ. ನನ್ನ ಗೆಳೆಯರು ಒಂದು 2-3 ಚಿತ್ರದುರ್ಗಗಳು ಶುರು ಮಾಡಿದ್ದಾರೆ. ಈಗ ಆಲ್ರೆಡಿ 3ನೇ ವರ್ಷ ರನ್ ಆಗ್ತಾ ಇದೆ. ಚಳ್ಳಕೆರೆಯಿಂದ ಪರಶುರಾಂಪುರ ಹತ್ರ ಚೇತನ್ ಅಂತ ಒಂದು ಹುಡುಗ ಶುರು ಮಾಡಿದ್ದಾನೆ ಸರ್. ಅಲ್ಲೂ ಒಂದಿದೆ, ಜಾಜೂರ್ ಪಕ್ಕ ದೋಣಹಳ್ಳಿ ಕಾವಲು ಅಂತ. ನನ್ನ ಕೃಷಿ ಭೂಮಿ ಪರ್ಮಾಕಲ್ಚರ್ನ ಅಂಶಗಳನ್ನ ಒಳಪಟ್ಟಿದೆ. ಕಾರಣ ಏನಂದರೆ ನಾನು ಪ್ಲಾಂಟೇಶನ್ ಆದಮೇಲೆ ತರಬೇತಿಗೆ ಹೋಗಿದ್ದು. ಆದರೆ ಅವನು 100% ಪರ್ಮಾಕಲ್ಚರ್ ಪ್ರಾಕ್ಟೀಸ್ ಮಾಡಿದ್ದಾನೆ. ಅವನ ಕೃಷಿ ಭೂಮಿ ನೋಡ್ಲಿಕ್ಕೆ ತುಂಬ ಖುಷಿ ಆಗುತ್ತೆ. ಅವನ ಝೋನ್ 5 ಅಂತೂ ಪ್ರಾಣಿ ಪಕ್ಷಿಗಳ ಆಗಾರ ಬರೋ ದಿನಗಳಲ್ಲಿ ಅಷ್ಟು ಚೆನ್ನಾಗಿ ಅವನು ಆ ವ್ಯವಸ್ಥೆನ ಸೃಷ್ಟಿ ಮಾಡ್ಕೊಂಡಿದ್ದಾನೆ. ಅಲ್ಲಿ ಕಟ್ಟಿರೋ ಮನೆ ಸಮೇತ ನಮ್ಮ ಮಡ್ ಹೌಸಿಂದ ಆಗಿದೆ. ಮತ್ತು ಬರುವಂಥ ವ್ಯಕ್ತಿಗಳಿಗೆ ಅಲ್ಲೇ ಬೆಳೆದಂಥ ತರಕಾರಿಯಿಂದನೇ ಅವನು ಊಟ ಹಾಕ್ತಾನೆ. ಬೇರೆ ರೈತರು ಅಕ್ಕಿ ಬೆಳಿತಾರೆ, ಆ ಅಕ್ಕಿ ಆರ್ಗ್ಯಾನಿಕ್ ಅಕ್ಕಿನ ತೊಗೊಂಬಂದು ಅವನು ಅನ್ನ ಮಾಡ್ತಾನೆ. ಸಾವಯವ ಅಕ್ಕಿನ, ವಿಷಮುಕ್ತ ಅಕ್ಕಿನ ತೊಗೊಂಬಂದು ತುಂಬ ಚೆನ್ನಾಗಿ ಮಾಡಿದ್ದಾನೆ ಅವನು. ಊಟದ ಬಗ್ಗೆ ಹೌದು ಸರ್. ಈಗ ನಮ್ಮ ನೋಡುಗರಿಗೆ ಎಲ್ಲಿ ಹೋದ್ರೆ ಅದ್ರ ರಿಯಲ್ ಟೇಸ್ಟ್, ಫಸ್ಟ್ ಊಟದ ಟೇಸ್ಟ್ ನೋಡಿ ಆಮೇಲೆ ಇವರು ತರಬೇತಿಗಳು ತಗೊಂಡು ಆಮೇಲೆ ಲ್ಯಾಂಡ್ ತಗೊಂಡು ಆಮೇಲೆ ಬರೋದು ಪ್ರಾಪರ್ ವೇ ಅಂತ ಅಲ್ವಾ? ಗಿಡ ಮರಗಳನ್ನ ಬೆಳೆದ್ಬಿಟ್ಟು ಆಮೇಲೆ ಪರ್ಮಾಕಲ್ಚರ್ ಬರ್ತೀನಿ ಅನ್ನೋಕ್ಕಿಂತಲೂ ಫಸ್ಟ್ ಊಟದ ರುಚಿ ನೋಡಿ, ಫಸ್ಟ್ ಟೇಸ್ಟ್ ನೋಡಿ. ನೀವು ಅದನ್ನ ಎಲ್ಲೆಲ್ಲ ಅಡ್ರೆಸ್ ಕೊಡ್ತೀರಿ ಈ ಥರ ವಿಷಯಕ್ಕೆ ಬಂದರೆ? ಖಂಡಿತ ಸರ್. ನಾನು ಈ ವಿಚಾರಕ್ಕೆ ಬಂದರೆ ನಾನು 2 ಜಾಗಗಳನ್ನ ರಿಕಮೆಂಡ್ ಮಾಡ್ತೇನೆ. 100% ನಾನು ಕಲ್ತಿರ್ತಕ್ಕಂಥ ಜಾಗ ಅರಣ್ಯ ಪರ್ಮಾಕಲ್ಚರ್ ಅಕಾಡೆಮಿ. ಅಲ್ಲಿ ಊಟ ಮಾಡಿ ನೋಡಿ. ಅರಣ್ಯ ಪರ್ಮಾಕಲ್ಚರ್ ಅಕಾಡೆಮಿಯಲ್ಲಿ ಜಹರಾಬಾದ್, ತೆಲಂಗಾಣ. ಹೈದರಾಬಾದ್ಗೆ ಎಷ್ಟು ದೂರ? 45 ಕಿಲೋಮೀಟರ್ ಆಗುತ್ತೆ ಸರ್. 1 ಅವರ್ ಟ್ರಾವೆಲ್ ಆಗುತ್ತೆ ಅಷ್ಟೇ. ತುಂಬ ಹತ್ತಿರ ಇದೆ. ಈ ವಿಳಾಸದಲ್ಲಿ ಗೂಗಲ್ 100% ಮಾಹಿತಿ ಸಿಗುತ್ತೆ. ನಿಮ್ಗೆ ಗೂಗಲಲ್ಲಿ ಸಿಗುತ್ತೆ, ವೆಬ್ಸೈಟ್ ಇದೆ, ಅದನ್ನು ಲಿಂಕ್ ಹಾಕ್ತೇನೆ ನಿಮಗೆ. ಅಲ್ಲಿ ತರಬೇತಿಗೆ ಹೋಗ್ಬೇಕಾದ್ರೆ ನೋಡ್ಕೊಂಡು ಬರ್ಲಿಕ್ಕೂ ಕೂಡ ಅವಕಾಶ. ನಿಮ್ಮ ಒಂದು ಗುಂಪು ಏನಾದರೂ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ನಾವು ಅದಕ್ಕೆ ಪ್ಲಾನ್ ಮಾಡ್ಬೋದು. ಅದೇನು ನಿಮಗೆ ತರಬೇತಿ ಪಡೀಲಿಕ್ಕೆ ಖಂಡಿತ ಮಾಡ್ಬೋದು. ನಂತರ ಆ ಒಂದು ಫಸ್ಟ್ ಫೀಲ್ ಆಗುತ್ತೆ. ನಂತರ ಅಲ್ಲಿ ಹಳೆ ಸ್ಟೂಡೆಂಟ್ಸ್ಗಳು ತುಂಬ ಜನ ಬೆಂಗಳೂರಲ್ಲೂ ಶುರು ಮಾಡಿದ್ದಾರೆ. ಉದಾಹರಣೆ ಈಗ ಆ ಮಟ್ಟಿಗೆ ದೊಡ್ಡ ಮಟ್ಟದಲ್ಲಿರುತ್ತೆ. ಕಾರಣ ಅಂದರೆ 25 ವರ್ಷಗಳಿಂದ ಆ ಜಾಗವನ್ನು ಅವರು ಬದಲಾವಣೆ ಮಾಡಿರೋದು. ಜಹರಾಬಾದಿನ ಬರೀ ಪರ್ಮಾಕಲ್ಚರ್ ಅಕಾಡೆಮಿ ಒಂದೇ ಅಲ್ಲ, ಸುತ್ತಮುತ್ತ ತುಂಬ ಜನ ರೈತರು ಇದೇ ಟೆಸ್ಟ್ ಕೊಡ್ತಿದ್ದಾರೆ. ಅಲ್ಲಿ ಅರಿಶಿನ ಬೆಳಿತಿದ್ದಾರೆ. ಫೀಲ್ಡ್ ಕ್ರಾಪ್ ಅಂತೂ ನಾನು ಆ ಜಾಗಕ್ಕೆ ನೋಡಿದಾಗ ರಾಗಿ, ನವಣೆ, ಮಿಲ್ಲೆಟ್ಗಳನ್ನ ಇಷ್ಟು ಕ್ವಾಲಿಟಿಯಾಗಿ ಬೆಳೀತಾರ ಅಂತ ಅಲ್ಲಿ ನೋಡಿದಾಗಲೇ ಗೊತ್ತಾಯ್ತು ನಮಗೆ. ನಿಜವಾಗ್ಲೂ ಅದು ಚಿತ್ರದುರ್ಗದ ಒಂದು ಸೇಮ್ ವಾತಾವರಣನೇ ಇದೆ ಅಲ್ಲೂ ಸಮೇತ. ಹೌದು, ಬೀದರ್ ಬಾಲ್ಕಿಯ ಮುಂದೆನೇ ನಮ್ಮ ಕರ್ನಾಟಕದ ಈ ಕಡೆನೇ ಹೋಗ್ಬೋದು, ಬೆಂಗಳೂರಿಂದನೇ ಹೋಗ್ಬೋದು. ಹೌದು ಖಂಡಿತ ಸರ್. ದಯವಿಟ್ಟು ಆ ಒಂದು ರುಚಿನ ನೋಡಿ. ಮರ್ತೇ ಬಿಟ್ಟಿದ್ದೀವಿ. ಖಂಡಿತ ಸರ್. ಖಂಡಿತ ಸರ್. ಇನ್ನೊಂದು ಅಂಶ ಸೇರ್ತೇನೆ. ರೀಸೆಂಟಾಗಿ ನಾನು ಬೆಂಗಳೂರು ರೈತ ಸಂತೆಗೆ ಹೋಗಿದ್ದೆ. ಅಲ್ಲಿ ರೈತ ಸಾಧಕರಿಬ್ಬರು ಸಿಕ್ಕಿದ್ರು. ಸುಮಾರು ಒಂದು ಆಯ್ತು ಈಗ 3 ವರ್ಷ 4 ವರ್ಷ ಆದಮೇಲೆ ಆ ಜೈರಾಬಾದಲ್ಲಿ ಬಾಳೆಹಣ್ಣು ತಿಂದಮೇಲೆ ಇವತ್ತೇ ನಾನು ಬಾಳೆಹಣ್ಣು ತಿಂದಿದ್ದು. ಆ ಒಂದು ಎಸೆನ್ಸ್ ಮತ್ತೆ ನಾನು ನೋಡ್ಲಿಕ್ಕೆ ಖುಷಿ ಆಯಿತು. ಅಲ್ಲಿ ಸುಮಾರು 24 ಸ್ಟಾಲ್ಗಳಿದ್ದು ಬೆಂಗಳೂರು ರೈತ ಸಂತೆಯಲ್ಲಿ. ಪ್ರತಿಯೊಂದನ್ನು ಟೇಸ್ಟ್ ಮಾಡ್ತಾ ಬಂದೆ. ಮತ್ತೆ ನನಗೆ ಅದು ನೆನಪಾಯಿತು, ಇದೆ ಎಸೆನ್ಸ್ ಸಿಗ್ತಾ ಇದೆ. ಅವರು ಸುಮಾರು 5-6 ವರ್ಷಗಳಿಂದ ಪ್ರಾಕ್ಟೀಸ್ ಮಾಡ್ತಿರಬಹುದು. ಕೆಲವರು ಜೀವಿತಾವಧಿ ಫುಲ್ ಇದ್ದಾರೆ. ಇಲ್ಲೇ ನಮ್ಮ ತುಮಕೂರು ಭಾಗದವ್ರು ರೈತರು. ಅವರ ಒಂದು ಬಾಳೆಹಣ್ಣು ಏನೋ ಅಲ್ಲಿ ರೈತ ಸಂತೆಯಲ್ಲಿ ಮಾಡ್ತಾಯಿದ್ರು. ತಿಂದಾಗ ಭಾಳ ಖುಷಿ ಆಯಿತು. ನಿಮಗೆ ಆ ಏಲಕ್ಕಿ ಬಾಳೆ ಟೇಸ್ಟು ನಿಜವಾಗ್ಲೂ ಅದನ್ನು ಹೇಳಲಿಕ್ಕೆ ಅಸಾಧ್ಯ. ಅದನ್ನು ತಿಂದು ನೋಡಬೇಕು. ಮತ್ತು ಇಲ್ಲಿ ನಮ್ಮ ರಶ್ಮಿ ಅಂತ ಒಬ್ಬ ಮೇಡಮ್ ಇದ್ದಾರೆ. ಅವರು ಇಲ್ಲ ಸರ್, ಇಲ್ಲಿ ಅವರು ಶಿಲ್ಪ ರಶ್ಮಿ ಮೇಡಮ್ ಅವರು ಕಿಟದಾಳು ಅಂತೇಳಿ, ಕಿಟದಾಳು ಅಂತ ಅವರು ಹೊಸದುರ್ಗ ತಾಲೂಕು. ಅವರು ಸ್ಪಿರಿಚುವಲ್ ಫಾರ್ಮಿಂಗ್ ಅಂತ ಆ ಮೇಡಮ್ ಅವರು ಧ್ಯಾನ ಮಾಡಿ, ಅಂದರೆ ಪತ್ರಿಜಿ ಅಂತ ಇದ್ದಾರಲ್ವ, ಅವರ ಶಿಷ್ಯ ಆಗಿದ್ದು ಧ್ಯಾನವನ್ನು ಕಲಿತು ನಾನು ಕೃಷಿಯಲ್ಲಿ ಏನಾದರೂ ಇದರ ಅಳವಡಿಕೆ ಮಾಡ್ಬೋದಾ ಅಂತ ತಿಳ್ಕೊಂಡಾಗ ಧ್ಯಾನ ಮಾಡ್ತಾ ಕೆಲವು ಅಂಶಗಳು ತಿಳಿತಾ ಹೋಗುತ್ತೆ. ಆ ಅಂಶಗಳನ್ನ ಪ್ರಾಕ್ಟೀಸ್ ಮಾಡಿ ಅವರು ಗೋ ಆಧಾರಿತ ಕೃಷಿಯನ್ನು ಮಾಡಬೇಕಂತ ಮುಂದೆ ಬಂದಿದ್ದಾರೆ. ಆದರೆ ಅವರು ಸಾವಯವ ಕೃಷಿಯನ್ನು ಮಾಡ್ತಿದ್ದಾರೆ ಮುಂಚೆಯಿಂದನೂ. ಅವ್ರ ಹೊಲದಲ್ಲಿಯೂ ಸಮೇತ ಹಣ್ಣುಗಳ ರುಚಿನ ಅದೇ ರೀತಿ ಕಂಡೆ. ಕಿಡ್ದಾಳಲ್ಲಿ ಸರ್, ಹೊಸದುರ್ಗದಲ್ಲಿ ಅವರು ಕೃಷಿ ಶುರು ಮಾಡಿ ಅವರು 8 ವರ್ಷದಿಂದ ಮಾಡ್ತಾರೆ. ತಂದೆಯರು ಸಾವಯವ ಕೃಷಿಕರೇ. ಡ್ರ್ಯಾಗನ್ ಫ್ರೂಟ್ನ ನಾವು ಟೇಸ್ಟ್ ನೋಡಿದೆ. ಮತ್ತು ಮಾವಿದೆ, ಹಳೆ ಮರ ಮಾವಿದೆ ಅವ್ರ ಹತ್ರ. ಆ ಟೇಸ್ಟನ್ನು ನಾವು ನೋಡಬೇಕು ದಯವಿಟ್ಟು. ಅದನ್ನು
ತುಂಬ ಜನ ಇದ್ದಾರೆ. ಈಗ ಲೀಸ್ಟ್ನ ಬೇಕಾದ್ರೆ ನಾನು ನಿಮ್ಗೆ ಆಡ್ ಮಾಡ್ತೇನೆ. ಅವರೆಲ್ಲ 3-4 ವರ್ಷ ಪ್ರಾಕ್ಟೀಸ್ ಮಾಡಿದ್ರೆ ಅಷ್ಟು ಖುಷಿ ಆಗುತ್ತೆ. ಇನ್ನೊಂದು 5-10 ವರ್ಷ ಬಿಟ್ಬಿಟ್ರೆ ನಿಜವಾಗ್ಲೂ ನಿಮ್ಗೆ ಅದು ಅಡಿಕ್ಟ್ ಆಗುತ್ತೆ. ನಿಮ್ಮ ಆರೋಗ್ಯ ಮುಂದಿನ ಜನರೇಷನ್ ಖಂಡಿತ ಖಂಡಿತ ಸರ್, ಖಂಡಿತ ಸರ್. ಫೀಲ್ಡಿನ ಮಣ್ಣಿನ ಗುಣಮಟ್ಟ, ವಾತಾವರಣ ಖಂಡಿತ ಖಂಡಿತ ಬೆಳೆ ಕಟ್ಟಲಿಕ್ಕಾಗಲ್ಲ ಸರ್. ಯಾವುದೋ ಗ್ಲಾಸ್ ಹೌಸ್, ಹೌದು ಸರ್, ಮತ್ತೆ ಗ್ರೀನ್ ಶೇಡ್ ನೆಟ್ ಕಟ್ಬಿಟ್ಟು ಹೌದು ಹೌದು. ನಮಗೆ ಇದರಲ್ಲಿ ಭಾಳ ಬೇಜಾರಾಗೋ ವಿಚಾರ ಮತ್ತು ತುಂಬ ಯೋಚನೆ ಕೊಡೋ ವಿಚಾರ ಅಂದರೆ ಜೀವನದ ಮುಖ್ಯ ಅಂಶನೇ ಆಹಾರ. ಅದನ್ನೇ ತುಂಬ ಅಸಡ್ಡೆಯಾಗಿ ನೋಡ್ತಿದ್ದಾವೆ. ಅದನ್ನು ಬೆಳ್ಕೊಡೋಂಥ ರೈತರನ್ನ ನಾವು ಅಸಡ್ಡೆಯಾಗಿ ನೋಡ್ತಿದ್ದೇವೆ. ಅವನು ಪ್ರಾಮುಖ್ಯತೆ ಕೊಡ್ತಾನೇ ಇಲ್ಲ. ನಾನು ಫಸ್ಟಿಗೆ ಬಂದಾಗ ರೈತರನ್ನ ಬೈತಾ ಇದ್ದೆ, ಕೆಮಿಕಲ್ ಹಾಕೋರ್ನ. ನಮ್ಮ ತಂದೆ ತಾಯಿ ದುಡಿಮೆ ಮಾಡಿ ತಮ್ಮನಿಂದ ಇನ್ವೆಸ್ಟ್ಮೆಂಟ್ ತೊಗೊಂಡು ನಾನು ಖರ್ಚನ್ನು ಹಾಕಿ ನೋಡಿದಾಗ ಕೃಷಿಯಲ್ಲಿ ಲಾಭ ಗಳಿಸಿ ಮಾಡೋದು ಉಂಟೆ ಅಂತ ನನಗೆ ಫಸ್ಟ್ ಅನ್ನಿಸ್ತು, 1-2 ವರ್ಷ. ಆಮೇಲೆ ಗೊತ್ತಾಯಿತು ಲಾಭದಾಯಕಕ್ಕೆ ಮನಸ್ಥಿತಿ ಇಟ್ಕೊಂಡು ದಯವಿಟ್ಟು ಕೃಷಿಗೆ ಬರಬೇಡಿ, ಪ್ರಕೃತಿಯಲ್ಲಿ ಹೊಂದ್ಕೊಂಡು ಪ್ರಕೃತಿ ಜೊತೆಗೆ ಬೆಳಿತೀನಿ ಅಂತ ಬನ್ನಿ. ಎಲ್ಲೋ ಸಾಲ ಮಾಡಿ ಸಾಲ ತೀರ್ಸೋ ಕೃಷಿಗೆ ಬಂದು ಇಲ್ಲಿ ಮತ್ತೆ ಒದ್ದಾಡೋಂಥ ವ್ಯವಸ್ಥೆಗೆ ಹೋಗಬೇಡಿ. ಆದಷ್ಟು ಅಲ್ಪತೃಪ್ತಿ ಇಟ್ಕೊಂಡು ಅಲ್ಪತೃಪ್ತಿ ಮನಸ್ಸಲ್ಲಿ ನಾನು ಬದುಕ್ತೀನಿ ಅಂತೇಳಿ ಸಾವಯವ ಕೃಷಿ ಶುರು ಮಾಡಿದರೆ 100% ಒಳ್ಳೆ ಜೀವನ ಕಟ್ಕೋಬೋದು. ಇದಕ್ಕೆ ಸಾಕಷ್ಟು ದೊಡ್ಡ ದೊಡ್ಡ ಸಂಸ್ಥೆಗಳು ಕೆಲಸ ಮಾಡ್ತಿದ್ದೆ ಇತ್ತೀಚೆಗೆ. ಅವ್ರಿಗೂ ಅರ್ಥ ಆಗಿದೆ ನಾವೇನೋ ತಪ್ಪು ಮಾಡ್ತಾಯಿದ್ದೀವಿ ಅಂತ. ರಾಸಾಯನಿಕವನ್ನು ನೀವು ಬಳಕೆ ಮಾಡಬೇಕು, ಸ್ವಲ್ಪ ಏನಾದರೂ ತಮ್ಮ ಖರ್ಚುಗಳು ಹೊಂದ್ಸ್ಕೋಬೇಕಂದ್ರೆ ವೈಜ್ಞಾನಿಕವಾಗಿ ಬಳಕೆ ಮಾಡಿ. ಯೋಚನೆ ಮಾಡಿ. ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ನಾಳೆ ಸೊಪ್ಪನ್ನು ಬಿಡಿಸಿ ನೀವು ಮಾರ್ಕೆಟಿಗೆ ಕೊಡ್ಬೇಕಾದ್ರೆ ಇವತ್ತು ಪೆಸ್ಟಿಸೈಡ್ ಹೊಡಿಬೇಡಿ. ಕಳೆನಾಶಕ ಬಳಕೆ ಮಾಡ್ತೀರಾ, ಕಳೆನಾಶಕ ಬಳಕೆ ಮಾಡಿ ಗ್ರೀನ್ ಮೆನ್ಯೂರಿಂಗ್ ಆದರೂ ಮಾಡಿ. ಅಟ್ಲೀಸ್ಟು ಗ್ರೀನ್ ಮೆನ್ಯೂರಿಂಗ್ ಮಾಡೋದ್ರಿಂದ ಮಣ್ಣಿನ ಕಳೆದಂಥ ಒಂದು ಅಂಶ ಮತ್ತೆ ರಿಕವರಿ ಆಗುತ್ತೆ. ನಿರಂತರವಾಗಿ ಕಳೆ ಸಾಯಿಸಲಿಕ್ಕೆ ಪ್ರತಿ ವರ್ಷ ಕಳೆನಾಶಕ ಬಳಕೆ ಮಾಡೋದು ನೀವೆಷ್ಟು ಸರಿ ಅಂತ ದಯವಿಟ್ಟು ಯೋಚನೆ ಮಾಡಬೇಕು. ಆಮೇಲೆ ಗಿಡ ಚೆನ್ನಾಗಿ ಬರಲಿ ಅಂತ 4 ಚೀಲ DAP ಹಾಕೋಂಥದ್ದು, 2 ಸರಿ 3 ಸರಿ ಯೂರಿಯಾ ಹಾಕೋಂಥದ್ದು, ಅದು ತುಂಬ ಒಂದು ದುಃಖಕರ ವಿಚಾರ, ಬಯ್ಯೋ ವಿಚಾರ ಅಲ್ವೇ ಅಲ್ಲ. ಅದು ಬೇಜಾರಾಗುತ್ತೆ ಅದು ನೆನೆಸ್ಕೊಂಡ್ರೆ. ಇಳುವರಿ ಇಷ್ಟೇ ಬರ್ಬೇಕಂತಂದ್ರೆ ಟಾಸ್ಕ್ ಇಟ್ಕೋಬಾರ್ದು. ಖಂಡಿತ ಸರ್. ಟಾಸ್ಕ್ ಏನಂದ್ರೆ ಎಕರೆಗೆ 40 ಚೀಲ ಭತ್ತ ಬರಬೇಕು. ಖಂಡಿತ ಸರ್, ಖಂಡಿತ ಸರ್. ಹೌದು ಹೌದು ಸರ್, ಎಷ್ಟು ಬೇಕಾದ್ರೂ ಗೊಬ್ಬರ ಹಾಕ್ತೀನಿ, ಎಷ್ಟು ಬೇಕು. ಖಂಡಿತ ಸರ್. ಹಾಂ ಸರ್. ಸರ್, ನಮ್ಮ ಪರ್ಮಾಕಲ್ಚರ್ ತರಬೇತಿಯ ನರ್ಸಣ್ಣ ಅಂತ ಏನು ಹೇಳ್ತಿದ್ರು, ಪ್ರಕೃತಿ ಏನು ಕೊಡುತ್ತೋ ಅದನ್ನು ಬಳಕೆ ಮಾಡಿ ಅಷ್ಟೇ ಅಂತ ಹೇಳಿದ್ದು. ಡಿಮ್ಯಾಂಡ್ ಮಾಡ್ಲಿಕ್ಕೆ ನಾವು ಯಾರೂ ಅಲ್ಲ. ಕಾರಣ ಏನು ಅಂದರೆ, ನೀವು ಒಂದೇ ಇಮ್ಯಾಜಿನ್ ಮಾಡ್ಕೊಳ್ಳಿ, ನನಗೆ ಒಂದು 4 ಜನ ಮಕ್ಕಳಿದ್ರೆ ಎಲ್ಲರೂ ನಾನು ಒಂದೇ ರೀತಿ ಇರಬೇಕಂತ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕಾಗಲ್ಲ. ನಮ್ಮ ತಂದೆನೂ ನನ್ನ ಮಕ್ಕಳೆಲ್ಲ ಒಂದೇ ರೀತಿ ಇರಬೇಕಂತ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕಾಗಲ್ಲ. ಹಂಗೆ ಪ್ರಕೃತಿಯಲ್ಲಿ ಪ್ರತಿಯೊಂದು ಗಿಡ, ಮರ, ಒಂದು ಬಳ್ಳಿ ಎಲ್ಲದೂ ಈಕ್ವಲಾಗಿ ನಿಮ್ಗೆ ಕೊಡಬೇಕಂತ ಏನೂ ಇಲ್ಲ. ಫಸ್ಟ್ ಆಫ್ ಆಲ್ ಎಕರೆಗೆ ಇಷ್ಟು ಟನ್ನು, ಇಷ್ಟು ಕ್ವಿಂಟಲ್ ಅನ್ನೋದೇ ರಾಂಗು. ಒಂದು ಪ್ರಾಣಿ ಎಷ್ಟು ಕೆಲಸ ಮಾಡ್ಬೇಕನ್ನೋದೇ ರಾಂಗು. ಆದರೆ ಆ ಒಂದು ಅಂಶ ಏನು ಕೊಡುತ್ತೋ ಪ್ರಕೃತಿ ನ್ಯಾಚುರಲ್ ಆಗಿ, ಅದನ್ನು ನಾವು ಬಳಕೆ ಮಾಡಿದರೆ ಸಾಕು. ಬಳಕೆ ಮಾಡಿ ಅದಕ್ಕಿಂತ ನಮಗೆ ತೊಂದರೆ ಆಗಬಾರ್ದು. ಕೆಲವು ಭಾಗ, ಉದಾಹರಣೆಗೆ ಏನು ರಾಂಗ್ ಅಂಶಗಳಿದೆ ಅಂತ 1-2 ಉಚ್ಚಾರಣೆಗಳನ್ನ ಹೇಳ್ತೀನಿ. ಇತ್ತೀಚೆಗೆ ನಾವೇನು ಹೊಲದಲ್ಲಿ ಬಿತ್ತನೆ ಮಾಡಬೇಕಾದ್ರೆ ಬೀಜಗಳನ್ನ ಗ್ರೇಡಿಂಗ್ ಮಾಡೇ ಕೊಡ್ತಾಯಿಲ್ಲ ಕಂಪ್ನಿಗಳು. ರೈತರು ಹೊಲಕ್ಕೆ ತೊಗೊಂಬಂದು ಹಾಕ್ತಾರೆ, ಅವನು ಇಂಚಿಂಚು ಕೆಲಸ ಮಾಡಿರ್ತಾನೆ ಹೊಲದಲ್ಲಿ. ಗ್ರೇಡಿಂಗ್ ಅನ್ನೋ ಒಂದು ಜಾಗಕ್ಕೆ ಹೋಗಿದ್ವಿ. ಹೆಂಗೆ ಗ್ರೇಡಿಂಗ್ ಮಾಡ್ತಾರೆ ಅಂತ ಹೋದಾಗ ಏನೂ ಮಾಡ್ತಾಯಿಲ್ಲ ಗ್ರೇಡಿಂಗು. ನೀವು ನೋಡಿ, ಉದಾಹರಣೆಗೆ ಮೆಕ್ಕೆಜೋಳ ಇಷ್ಟು ಉದ್ದ ಇರುತ್ತಲ್ಲ ಸರ್, ಅದರಲ್ಲಿ ಅವನು ತುದಿ ಬೀಜ, ಬಡ್ಡೆ ಬೀಜ ಕೊಡಲೇಬಾರ್ದು ನಮಗವನು. ನುಗ್ಗೆ ಬೀಜ ಎಷ್ಟು ಇದ್ದರೆ ಇರುತ್ತೆ, ತುದಿ ಬೀಜ, ಬಡ್ಡೆ ಬೀಜ ಕೊಡಲೇಬಾರ್ದು ಅವನು. ಒಳ್ಳೆ ಗಿಡ ಕೊಡಬೇಕಲ್ವಾ. ಸೊ ಎಲ್ಲರೂ ಏನು ಮಾಡ್ತಾರೆ, ಈಗ ಅಡಿಕೆ ವಿಚಾರಕ್ಕೆ ಬನ್ನಿ, ಎಲ್ಲ ಬಿದ್ದ ಕಾಯಿ ಎಲ್ಲ ಮೊಳಕೆ ಹೊಡಿಸಿ ಅವ್ರು ಮಾಡ್ಕೊಡ್ತಿದ್ದಾರೆ. ಯಾರು 60-50 ವರ್ಷದ ಗಿಡದಿಂದ ಯಾರೂ ಕಾಯಿ ಆರಿಸ್ತಾ ಇಲ್ಲ. ಆ ಒಂದು ಎಷ್ಟು ದೊಡ್ಡ ಮಟ್ಟದ ತಪ್ಪು ಅಂದರೆ ಅದು, ಆ ಆಗಿರ್ತಕ್ಕಂಥ ವ್ಯಕ್ತಿ 8 ವರ್ಷ ಆದರೂ ಗೊನೆ ಬಿಡ್ತಾ ಇಲ್ಲ ಅವನಿಗೆ. ಉದಾಹರಣೆಗಳು ಎಷ್ಟಿದೆ ಗೊತ್ತಾ, ತಪ್ಪುಗಳು ನೋಡ್ತಾ ಇದ್ದಾರೆ ಸಮಾಜದಲ್ಲಿ. ನಮ್ಗೆ ಅನ್ಸುತ್ತೆ ಯಾಕೆ ಕೃಷಿಯಲ್ಲಿ ಲಾಸು ಅಂತಾರೆ, ಎಲ್ಲ ಹಣ್ಣು ಬಿಡ್ತಿದ್ದಲ್ಲ, ಎಲ್ಲ ಇದು ಲಾಸ್ ಆಗ್ತಿದ್ದಲ್ಲ ಇವ್ರಿಗೆ ಯಾಕಂತ ಯೋಚನೆ ಮಾಡ್ತಾ ಹೋದಾಗ ಅವೈಜ್ಞಾನಿಕತೆ ಇವನ ಹತ್ರನೂ ಇದೆ. ಆವಾಗ ನಿಮಗೆ ನಾನು ಪರ್ಮಾಕಲ್ಚರ್ ಒಂದು ಸಬ್ಜೆಕ್ಟ್ ಯೂಸ್ ಮಾಡಿದೆ, ಎಥಿಕ್ಸ್ ಅಂತೇಳಿ ಹೇಳಿದ್ನಲ್ಲ, ನರ್ಸರಿ ಎಥಿಕ್ಸ್ ಬಿಟ್ಬಿಟ್ಟಿದ್ದಾರೆ. ನರ್ಸರಿ ಏನು ಗೊತ್ತಾ, ಗಿಡ ಮಾಟಾದರೆ ಸಾಕು, ಅವ್ನು ಬೆಳ್ಕೊಂಡು ಅವ್ನು ಬೆಳೆದ್ರೇನು, ಹಣ್ಣು ಬಿಟ್ರೇನು, ಪ್ರತಿಯೊಂದರಲ್ಲೂ ರಾಂಗ್ ಅಂಶಗಳೇ. ಆಮೇಲೆ ಗ್ರಾಫ್ಟಿಂಗ್ ಬಗ್ಗೆ ನಮಗೆ ತುಂಬ ದೊಡ್ಡ ಮಟ್ಟದ ತಪ್ಪುಗಳನ್ನ ನಾವು ಫಾಲೋಅಪ್ ಮಾಡ್ತಿದ್ದೇವೆ. ನಮ್ಮ ಕೃಷಿ ಭೂಮಿಯಲ್ಲಿ ನಾವು ಪ್ಲಾಂಟ್ಗಳನ್ನ ಆಯ್ಕೆ ಮಾಡಬೇಕಾದ್ರೆ ನಾವು 60-40 ಕಾಂಬಿನೇಷನಲ್ಲಿ ಪರ್ಮಾಕಲ್ಚರ್ ಪ್ರಮೋಟ್ ಮಾಡ್ತೇವೆ ಸರ್. 60 ಭಾಗ ಗ್ರಾಫ್ಟಿಂಗ್ಸು, 40 ಭಾಗ ಸೀಡ್ ಹಾಕ್ಲಿಕ್ಕೆ ರಿಕಮೆಂಡ್ ಮಾಡ್ತೇವೆ 2025ನೇ ಇಸ್ವಿಯಲ್ಲಿ. ಕಾರಣ ಏನು ಅಂದರೆ, ನಮ್ಮ ವಯಸ್ಸಲ್ಲಿ ಎಷ್ಟೋ ವಯಸ್ಸನ್ನ ಬೇರೆ ವೃತ್ತಿಯಲ್ಲಿ ಕಳೆದ್ಬಿಟ್ಟು ಕೃಷಿಗೆ ಎಂಟ್ರಿ ಆದಾಗ ನನಗೊಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ರಿಟರ್ನ್ಸ್ ಬೇಕು ಅಂತ. ಸೀಡ್ ಬೇಸ್ ಹಾಕಿದ್ರೆ ನಮಗೆ ಅದು ಶುರು ಆಗೋದು ಲೇಟು. ಸೊ ಅದಕ್ಕೆ ಗ್ರಾಫ್ಟಿಂಗನ್ನು ನಾವು 60% ರಿಕಮೆಂಡ್ ಮಾಡಿ 40% ಸೀಡ್ ಬೇಸ್ನ ಹಾಕಬೇಕು. ಸೀಡ್ ಬೇಸ್ ಹಾಕೋದ್ರೆ ಯಾಕೆ ಅಂದರೆ, ನ್ಯಾಚುರಲಿ ಏನು ತಲಾಂತರಗಳಿಂದ ಸಾಂಪ್ರದಾಯಿಕವಾಗಿ ಬಂದಂಥ ಅಂಶ ಮುಂದಿನ ತಲೆಮಾರುಗಳಿಗೂ ತಲುಪಲಿ ಅನ್ನುವಂಥದ್ದಾಗಿರುತ್ತೆ. ಸಾಕಷ್ಟು ಮಾಹಿತಿ, ಇದು ವಿಷಯ ಮಾತಾಡ್ತಾ ಹೋದ್ರೆ ಪರ್ಮಾಕಲ್ಚರ್ ಬಗ್ಗೆ ತುಂಬ ಇದೆ ಸರ್. ನಿಮ್ಮ ಬಾಯಲ್ಲಿ ನೀರು ತರಿಸ್ಬಿಟ್ರಿ, ಊಟದ ಖಂಡಿತ ಸರ್, ಖಂಡಿತ ಸರ್, ಖಂಡಿತ. ಗುಂಪು ಬಂದರೆ ಖಂಡಿತ ಇದ್ರ ಬಗ್ಗೆ ಇಂಟ್ರೆಸ್ಟ್ ತಗೊಂತಾರೆ, ಹೋಗಿ ಬರೋಣ. ಆ ಜಾಗದಲ್ಲಿ ನೋಡಿ, ಜಾಗ ವ್ಯವಸ್ಥೆ ಇದೆ, ಕಣ್ಣಿಗೆ ಕಾಣುತ್ತದೆ. ಪ್ರಾಕ್ಟೀಸ್ ಮಾಡಿ, ಸ್ವಲ್ಪ ಮಟ್ಟದಲ್ಲಿ ಶುರು ಮಾಡಿ. ಮುಖ್ಯವಾಗಿ
ನಿಜವಾದ ಆಹಾರದ ರುಚಿ ಅಂಶವನ್ನು ದಯವಿಟ್ಟು ಎಲ್ಲರೂ ತಮ್ಮ ಜೀವಿತದಲ್ಲಿ ಮುಂದಿನ ದಿನಗಳಲ್ಲಿ ನೋಡಿ. ರಾಸಾಯನಿಕ ತಿಂದು 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 ಆರೋಗ್ಯನೂ ಕೆಡಿಸ್ಕೊಂಡಿದ್ದೀವಿ, ಹಾಸ್ಪಿಟ್ಲ್ಗಳ ಮೇಲೆ ಡಿಪೆಂಡ್ ಆಗಿದ್ದೀವಿ, ಕಳ್ಕೊಂಡ್ಬಿಟ್ಟಿದ್ದೀವಿ. ನೋ ಸರ್, ಏನಿಲ್ಲ ಸರ್. ನೀರು ಕುಡಿಯೋದಾದ್ರೂ ಬಾಟ್ಲ್ ಮುಚ್ಚಳ ತೆಗಿತೀವಿ, ಹಂಗೆ ಹೌದು ಹೌದು ಅಂದ್ರೆ ಸೆನ್ಸ್ ಮಾಡಬೇಕಾಗಿತ್ತು. ಯಾವುದೇ ಪ್ರಾಣಿ ಪಕ್ಷಿಗಳು ನೋಡಿ ಫಸ್ಟ್ ಸ್ಮೆಲ್ ನ ಇದು ಮಾಡುತ್ತೆ, ಮೇಲ್ ಮಾಡುತ್ತೆ. ಹೌದು, ಆಮೇಲೆ ನೀರು ಕುಡಿಯುತ್ತೆ. ಒಂದು ಅದೇನಿಲ್ಲ, ಬಾಟಲ್ ಮೇಲೆ ನಂಬಿಕೆ ಇದೆ. ಖಂಡಿತ ಸರ್. ಅದು ಯಾವ್ದು ಕಂಪನಿ ಇದೆ, ಆ ಕಂಪನಿ ಯಾವುದು ISI ಇದೆ, ಖಂಡಿತ ಸರ್. ಅದ್ಯಾವುದು ಅಲ್ಲಲ್ವಾ, ನೀರಿನ ಗುಣಮಟ್ಟನೇ ಗೊತ್ತಿಲ್ಲ, ಯಾವ್ದು ಕುಡಿಬೇಕನ್ನೋದೇ ಗೊತ್ತಿಲ್ಲ. ಹೌದು, ಇಂಥ ಸ್ಥಿತಿ ನಾವು ಬರುತ್ತಾ ಇದೀವಿ. ಖಂಡಿತ ಇಂಥ ಸಂದರ್ಭದಲ್ಲಿ ರುತೇಜ್ ಅವರೇ ಬಹಳಷ್ಟು ಮಾಹಿತಿಗಳು ಹಂಚ್ಕೊಂಡ್ರಿ. ನಮ್ಮ ಗ್ರಾಹಕರು ನಿಮಗೆ ಫೋನ್ಗಳು ಮಾಡ್ತಾರೆ. ನಿಮ್ಮ ವಿಳಾಸ ಹೇಳ್ಬಿಡಿ. ನನ್ನ ಮೊಬೈಲ್ ನಂಬರ್ 9844136655. ಚಿತ್ರದುರ್ಗದಿಂದ 22 ಕಿಲೋಮೀಟ್ರ್ ಕೂನ್ಬೇವ್ ಅನ್ನೋ ಗ್ರಾಮ. ಆ ಹೊಲದಲ್ಲಿ ನಾನು ಇರ್ತೇನೆ. ಒಂದಿನ 2 ದಿನ ಮುಂಚೆ ಫೋನ್ ಮಾಡಿ ಸಿಗ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ರುತೇಜ್. ಧನ್ಯವಾದ. ಹೋಗಿ ಬರೋಣ ಸರ್.